ಹೀಗೆ ಇದು ಕೈಯನ್ನು ಈಗ ಬೆರಳು ಉಂಟಲ್ಲ ಅದನ್ನು ಈಗ ದೂಡಿಕೊಂಡು ಹೋಗ್ತದೆ. ಈ ಸಿಪ್ಪೆ ಉಂಟಲ್ಲ ಓಪನ್ ಆಗುವಾಗ ಈಗ ಈಗ ಹೋಗ್ತದೆ ನೋಡಿ. ಹಾಗೆ ಕೈಗೆ ಏನು ಡ್ಯಾಮೇಜ್ ಆಗುದಿಲ್ಲ. ಇದು ಆರಾಮ್ಸೆ ಹೀಗೆ ಬರ್ತದೆ ನೋಡಿ. ಹಸಿ ಅಡಿಕೆ ಈ ತರ ಬರುತ್ತೆ. ಇದು 8 ರಿಂದ 9 ಕೆಜಿ ಆರಾಮ್ಸೆ ಇದನ್ನು ಸುಲಿಬಹುದು. ಹಸಿ ಅಡಿಕೆ ಒಣಗಿದಾದ್ರೆ ನಿಮ್ಗೆ 7 ಕೆಜಿ ಆರಾಮ್ಸೆ 7-8 ಕೆಜಿ ಆರಾಮ್ಸೆ ಬರ್ತದೆ ಗಂಟೆಗೆ ಒಂದು ಗಂಟೆಗೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇದು ನಮ್ಮ ದಕ್ಷಿಣ ಕನ್ನಡ ಮಲೆನಾಡು ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಈಗ ಅಡಿಕೆದು ಸೀಸನ್. ಎಲ್ಲಿ ನೋಡಿದ್ರು ಅಡಿಕೆ ಕೆಲಸಗಳು, ಅಡಿಕೆಯನ್ನು ಸಂಸ್ಕರಿಸುವಂಥದ್ದು, ಅಡಿಕೆ ಸುಲಿಯುವುದು ಇಂಥದ್ದೆಲ್ಲ ನೀವು ನೋಡಿರ್ತೀರಿ. ಇದಕ್ಕೆ ಬೇರೆ ಬೇರೆ ರೀತಿಯ ಮಿಷನ್ಗಳೆಲ್ಲ ಬಂದಿರುವಂಥದ್ದು ನೀವು ನೋಡಿರ್ಬೋದು. ಆ ಮಿಷನ್ ಬಂದಾದ್ಮೇಲೆ ಅದರ ಸಾಧಕ ಬಾಧಕಗಳು ತುಂಬಾ ಜನರಿಗೆ ಗೊತ್ತಾಗಿರ್ಬೋದು. ಕೆಲವೊಂದು ಬಾರಿ ಅದರದ್ದು ಡ್ಯಾಮೇಜ್ ಆಗುವಂಥದ್ದು, ಇಂಥದ್ದು ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆಗಳು ಕೆಲವು ಇದ್ದೇ ಇರ್ತದೆ. ಹಾಗೆ ಅದಕ್ಕೆ ಒಂದು ವಿಶೇಷವಾಗಿರುವಂತ ಒಂದು ರೀತಿಯಲ್ಲಿ ನಾವು ಕೈಯಲ್ಲಿ ಹೇಗೆ ಸುಲಿತೇವೆ ಹಾಗೆ ಒಂದೇ ಒಂದು ಡ್ಯಾಮೇಜ್ ಆಗದ ರೀತಿಯಲ್ಲಿ ಮನೆಯಲ್ಲಿ ಹೆಂಗಸರು ಮಕ್ಕಳು ಕೂಡ ಮನೆ ಎದುರುಗಡೆ ಕೂತ್ಕೊಂಡು ಟಿವಿ ನೋಡ್ಕೊಂಡು ಮನೆಯಲ್ಲಿ ಯಾರ ಹತ್ರ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂಡ ಕೆಲಸ ಮಾಡಬಹುದು ಅನ್ನುವಂಥದ್ದನ್ನು ಒಂದು ಸಿಂಪಲ್ ಆಗಿರುವಂತಹ ಮೆಥಡ್ ಮುಖಾಂತರ ತೋರಿಸಿರುವಂಥದ್ದು ಅಡಿಕೆ ಸುಲಿಯುವಂತ ಒಂದು ಯಂತ್ರ ಇದು ಯಂತ್ರ ಒಂದೆರಡಲ್ಲ. ವಿಶೇಷ ಏನು ಅಂತ ಹೇಳಿದ್ರೆ ಇದ್ಯಾವುದು ಅಂಗಡಿಯಿಂದ ತಂದಿರುವಂತದ್ದಲ್ಲ, ಇಡೀ ಕರ್ನಾಟಕಕ್ಕೆ ಇವರು ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಇದನ್ನು ಇವರೇ ಕಂಡುಹಿಡಿದಿರುವಂಥದ್ದು ಈ ರೀತಿಯ ಒಂದು ಟೆಕ್ನಾಲಜಿಯನ್ನು. ಅದರ ಮುಖಾಂತರ ತುಂಬಾ ಯಶಸ್ವಿಯಾಗಿ ಇದರಲ್ಲಿ ಇವರು ಮುಂದಕ್ಕೆ ಹೋಗ್ತಿದ್ದಾರೆ. ನಾನಿವತ್ತು ಕಡಪ ತಾಲೂಕಿನ ಚಾರ್ವಾಕ ಗ್ರಾಮದ ಒಬ್ರು ರೈತರಲ್ಲಿದ್ದೇನೆ, ಭಾಸ್ಕರ್ ಅಂತ ಹೇಳಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಇವರು ಬೇರೆ ಬೇರೆ ಭಾಗದ ನಿಮ್ಗೆ ಪರಿಚಿತರು. ಇದರಲ್ಲಿ ಹೇಗೆ ಅಡಿಕೆಯನ್ನು ಸುಲಿತಾರೆ ಮತ್ತು ಆ ಸುಲಿಬೇಕಾದ್ರೆ ಯಾವ್ಯಾವ ಟೆಕ್ನಿಕ್ ಅನ್ನು ಉಪಯೋಗಿಸಬೇಕು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ನಿಮ್ಮೆಲ್ಲ ಕೃಷಿಕರ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿಯ ಸಾವಿರಾರು ಅಡಿಕೆ ಸುಲಿಯುವಂತ ಯಂತ್ರವನ್ನು ಇನೋವೇಟ್ ಮಾಡಿದಂತ ಭಾಸ್ಕರ್ ರೋಟೆ ಆಗಿದ್ದಾನೆ. ಭಾಸ್ಕರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ. ಇದು ಒಂದು ಅತ್ಯಂತ ಯೂಸರ್ ಫ್ರೆಂಡ್ಲಿ, ರೈತರಿಗೆ ಉಪಯೋಗ ಆಗುವಂಥದ್ದು. ಇದನ್ನು ನೀವೇ ಸಂಶೋಧನೆ ಮಾಡಿರುವಂಥದ್ದು. ಇದು ಎಷ್ಟು ವರ್ಷದಿಂದ ಇದನ್ನು ಸಂಶೋಧನೆ ಮಾಡಿದ್ರಿ ಮತ್ತು ಇದು ಐಡಿಯಾ ಹೇಗೆ ಬಂತು ನಿಮಗೆ? ಇದೊಂದು 2-3 ವರ್ಷ ಆಯ್ತು ಈಗ ರೆಡಿ ಮಾಡಿ. ಈಗ ಸೈಕಲ್ ಫಸ್ಟ್ ಗೆ ಮಾಡಿದ್ದೆ ನಾನು. ಆದ್ಮೇಲೆ ಅವರು ಹೇಳ್ತಾ ಇದ್ರು ರೈತರು ಒಂದು ಅಡಿಕೆ ಸುಲಿದು ಮಾಡ್ಕೊಡ್ಬೇಕಂತ ಹೇಳಿ. ಅದಕ್ಕೋಸ್ಕರ ನಾವು ಮಾಡಿದ್ದು ಇದು ಈಗ ಈ ಐಟಮ್ ಅಡಿಕೆಯ ತುದಿಗೆ ಈ ತರ ಇಟ್ಟು ಈಗ ಪ್ರೆಸ್ ಮಾಡಿದ್ರೆ ಆಯ್ತು ನೋಡಿ. ಈಗ ಬರ್ತದೆ ಈಗ ಚೆನ್ನಾಗಿರೋದು ಲಡ್ಕೊಂಡು ಹೋಗ್ತದೆ ನೋಡಿ. ಈಗ ಬರುತ್ತೆ. ಈಗ ಯಾವ್ದಾದ್ರು ಸ್ವಲ್ಪ ಡ್ಯಾಮೇಜ್ ಇರುವುದು ಸಪರ ಇರುವುದು ಇರ್ತಲ್ಲ, ಅಂಥದ್ದೆಲ್ಲ ಹೇಗೆ ಹೋಗ್ತದೆ ನೋಡಿ. ಸಣ್ಣ ಅಡಿಕೆ ಅಂತ ಹೇಳಿದ್ರೆ ಸಣ್ಣದಿರ್ತದಲ್ಲ ಅದು ಕೂಡ ಈಗ ಹೋಗ್ತದೆ ನೋಡಿ. ಈಗ ಹೋಗ್ತದೆ. ಮತ್ತೆ ಇದು ಜುಂಗು ಕಟ್ಟಿದೆಲ್ಲ ಬಿದ್ದದೆಲ್ಲ ಅದೆಲ್ಲ ಕ್ಲಿಯರ್ ಆಗಿ ಈಗ ಹೋಗ್ತದೆ. ಈಗ ಇದು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಇದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಹೌದು. ಇದನ್ನ ಎಲ್ಲೆಲ್ಲ ಕಳಿಸಿದ್ರಿ? ಇದು ಶಿರ್ಸಿ, ಸಾಗರ, ಶಿವಮೊಗ್ಗ ಎಲ್ಲ. ಶಿವಮೊಗ್ಗ ಕಡೆ ಎಲ್ಲ ಹಸಿ ಅಡಿಕೆ ಹೋಗ್ತದೆ ನೋಡಿ. ಈ ರೀತಿ ಹಸಿ ಅಡಿಕೆ ನೋಡಿ. ಇದನ್ನು ಕೂಡ ಇದೇ ತರ ಸುಲಿದು ಇದನ್ನು ಕೂಡ ಸುಲಿಲಿಕ್ಕೆ ಒಂದೇ ಮಿಷನ್ ಕಟ್ತದೆ. ಹಸಿ ಅಡಿಕೆ ಕೂಡ ಒಣ ಅಡಿಕೆ ಕೂಡ ಒಂದರಲ್ಲಿ ಸುಲಿಬಹುದು. ಮಲೆನಾಡಿನವರಿಗೆ ಉಪಯೋಗ ಆಗುತ್ತೆ. ಹೌದು. ಈಗ ನೆಟ್ಟು ಈಗ ಪ್ರೆಸ್ ಮಾಡಿದ್ರೆ ಆಯ್ತು ನೋಡಿ. ಈಗ ಓಪನ್ ಆಗುತ್ತೆ ಡೈರೆಕ್ಟ್ ಆಗಿ. ಈಗ ಬರುತ್ತೆ. ಬೇಕಾದ್ರೆ ಡೈರೆಕ್ಟ್ ಆಗಿ ಸ್ವಲ್ಪ ಇದು ಬಾಡಿದ್ರೆ ಈಗ ಕೂಡ ಓಪನ್ ಆಗುತ್ತೆ. 2 ಟೈಪ್ ಅಲ್ಲಿ ಬರುತ್ತೆ. ರೌಂಡ್ ಆಗುತ್ತೆ, ಕಟ್ಟಬೇಕಾದ್ರೆ ಕಟ್ ಮಾಡಬಹುದು. ರೌಂಡ್ ಬೇಕಾದ್ರೆ ರೌಂಡ್ ಬರುತ್ತೆ ನೋಡಿ. ಇಷ್ಟು ವರ್ಷದಲ್ಲಿ ಎಷ್ಟು ಮಾಡಿದ್ರೆ ಇದನ್ನು ತುಂಬಾ ಸೇಲ್ ಮಾಡಿದೆ. ಒಂದು 2,000 ಮಿಷನ್ ಮೇಲೆ ಸೇಲ್ ಮಾಡಿ. ಹೌದಲ್ಲ? ಹೌದು. ಆ ಭಾಗದಲ್ಲಿ ಜನರು ತಗೊಂಡೋದವ್ರಿಗೆ ತುಂಬಾ ತಗೊಂಡು ಈಗ ಒಬ್ರು ತಗೊಂಡು ಹೋದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಒಂದು 10-20 ಮಿಷನ್ ಹೋಗುತ್ತೆ, ಆರಾಮ್ಸೆ ಹೋಗ್ತದೆ. ಈಗ ನಾವು ಯಾವ್ದಂದ್ರೆ ಅಂಗಡಿಗೆ ಕೊಡುದಿಲ್ಲ, ನಮ್ದು ಡೈರೆಕ್ಟ್ ರೈತರಿಗೋಸ್ಕರ ನಾವು ಸೇಲ್ ಮಾಡೋದು. ಈಗ 10 ಮಿಷನ್ ತಗೊಂಡ್ರೆ 1 ಮಿಷನ್ ಫ್ರೀ ಕೊಡ್ತೇವೆ ನಾವು. ಎಷ್ಟು ರೇಟ್ ಇದೆ ಇದಕ್ಕೆ? 2,000 ರೂಪಾಯಿ ಆಗ್ತದೆ ಒಂದು ಮಿಷನ್ಗೆ. ನಿಮ್ಮ ಅಡ್ರೆಸ್ ಕೊಟ್ರೆ ನಾವು ಡೈರೆಕ್ಟ್ ಆಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಕಳಿಸ್ಕೊಡ್ತೇವೆ ನಾವು. ಹೌದು. ಹೌದು ಸರ್. ನೋಡಿ ಈಗ ಇಂಥದ್ದು ಬೇರೆ ಯಾರಾದ್ರು ಮಾಡಿದ್ದಾರೆ? ಈಗ ಕೆಲವರು ಮಾಡ್ತಾ ಇದ್ದಾರೆ, ಈಗ ಕಾಪಿ ಮಾಡ್ತಾ ಇದ್ದಾರೆ. ಅದು ಇದ್ದದೆ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಇದ್ರು ಕಾಪಿ ಮಾಡೋರು ಇದ್ದೇ ಇರ್ತದೆ ಅಲ್ಲ. ಹಾಗೆ ನಮಗೆ ಬರುದು ನಮಗೆ ಆರಾಮ್ಸೆ ಬರ್ತಾ ಇರ್ತದೆ. ಪೇಟೆಂಟ್ ಉಂಟು, ರೆಡಿ ಉಂಟು. ಅದಿದ್ರು ನಾವು ಕಿರಿಕಿರಿ ಮಾಡುದಿಲ್ಲ, ರೈತರಿಗೆ ಗೊತ್ತಾಗ್ತದೆ. ಈಗ ಎಲ್ರು ಕಲಿತವರು ಇರುವುದು, ಯಾರು ಕೂಡ ಕಲಿತವರಿಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ಲಿಲ್ಲ. ಅದಕ್ಕೋಸ್ಕರ ಹಸಿ ಅಡಿಕೆ ಈ ತರ ಬರುತ್ತೆ. ಇದು 8 ರಿಂದ 9 ಕೆಜಿ ಆರಾಮ್ಸೆ ಇದನ್ನು ಸುಲಿಬಹುದು. ಹಸಿ ಅಡಿಕೆ ಒಣಗಿದಾದ್ರೆ ನಿಮ್ಗೆ 7 ಕೆಜಿ ಆರಾಮ್ಸೆ 7-8 ಕೆಜಿ ಆರಾಮ್ಸೆ ಬರ್ತದೆ ಗಂಟೆಗೆ ಒಂದು ಗಂಟೆಗೆ. ನೀವು ಒಂದು 5 ಗಂಟೆ 35-40 ಕೆಜಿ 35-40 ಕೆಜಿ ಬರುತ್ತೆ ಸುಲಿಬಹುದಲ್ಲ? ಹೌದು ಸರ್. ಅಂದ್ರೆ ಇದಕ್ಕೆ ಈಗ ಮಹಿಳೆಯರು ಆಗ್ತದೆ, ಪುರುಷರು, ಮಕ್ಕಳು ಯಾರಿಗೆ ಬೇಕಾದ್ರೆ ಆಗತ್ತೆ? ಎಲ್ರು ಸುಲಿಬಹುದು ಆರಾಮ್ಸೆ, ಸುಲಭದಲ್ಲಿ ಇಟ್ಕೋಬಹುದು. ಹೌದು ಸರ್. ಹಾಗೆ
ನೋಡಿ ಇದು ಒಣ ಅಡಿಕೆ ಆದ್ರೆ ಈಗ ಜಸ್ಟ್ ಈಗ ಅದೇ ತರ ಪ್ರೆಸ್ ಮಾಡುದು ಒಣ ಅಡಿಕೆ ಮಿಷನ್ ಚೇಂಜ್ ಮಾಡ್ಲಿಕ್ಕೆಲ್ಲ ಒಂದೇ ಮಿಷನ್ ನಿಮ್ಗೆ ಎರಡಕ್ಕೂ ಯೂಸ್ ಆಗ್ತದೆ ಇದು ಡೈರೆಕ್ಟ್ ಆಗಿ ನಿಮ್ಗೆ ನೋಡಿ ಈಗ ಸಣ್ಣ ಎಷ್ಟು ಸಣ್ಣದು ಕೂಡ ಸುಲಿಬಹುದು ಮತ್ತೆ ವಯಸ್ಸಾದ ಇದರಲ್ಲಿ ಧೂಳು ಬರುದಿಲ್ಲ ಆರಾಮ್ಸೆ ಇರ್ತದೆ ನೋಡಿ ಇದರಲ್ಲಿ ಧೂಳು ಬರುದಿಲ್ಲ ಧೂಳು ಹೇಳುದಿಲ್ಲ ನೋಡಿ ಈಗ ಒಂದ್ಸಲ ಪ್ರೆಸ್ ಮಾಡಿದ್ರೆ ಆಯ್ತು ಒಂದ್ಸಲ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತದೆ ನೋಡಿ ಒಂದೇ ಏಟಿಗೆ ಬರ್ತದೆ ಇದು ಇಲ್ಲ ಅಂತ ಹೇಳಿದ್ರೆ ಒಮ್ಮೊಮ್ಮೆ 2 ಸಲ ಪ್ರೆಸ್ ಮಾಡಬೇಕಾಗ್ತದೆ ನೋಡಿ ಇದೆಲ್ಲ ಒಂದೇ ಏಟಿಗೆ ಬರ್ತದೆ ಈಗ ಇದರ ಜೊತೆಗೆ ಈಗ ಕೆಲವು ಕಡೆಯಲ್ಲಿ ಹಸಿ ಅಡಿಕೆಯನ್ನು ಕ್ಲಿಯರ್ ಆಗಿ ಭಾಗ ಮಾಡಿ ಕೊಡ್ಬೇಕಂತ ಹೇಳ್ತಾ ಇದಾರೆ ಅಥವಾ ಮಿಷನ್ ಸೇಮ್ ಬರುತ್ತೆ ನಿಮ್ಗೆ ಅದಕ್ಕೆ ಬ್ಲೇಡ್ ಸ್ವಲ್ಪ ಚೇಂಜಸ್ ಬರುತ್ತೆ ಮಿಷನ್ ಸೇಮ್ ನಿಮ್ಗೆ ನೋಡಿ ಈ ತರ ಬರುತ್ತೆ ನಿಮ್ಗೆ ಬ್ಲೇಡ್ ಈ ತರ ಬ್ಲೇಡ್ ಬರುತ್ತೆ ಈ ತರ ಬ್ಲೇಡ್ ಬಿಟ್ಟು ಹಸಿ ಅಡಿಕೆ ಉಂಟಲ್ಲ ಅದನ್ನು ಕಟ್ ಮಾಡ್ಲಿಕ್ಕೆ ಈಗ ಇಟ್ಟು ಈಗ ಪ್ರೆಸ್ ಮಾಡಿದ್ರೆ ಆಯ್ತು ನೋಡಿ ಈಗ ಕ್ಲಿಯರ್ ಆಗಿ ಓಪನ್ ಆಗ್ತದೆ ಹಸಿ ಅಡಿಕೆ ಕಟ್ ಮಾಡ್ಲಿಕ್ಕೆ ಅಲ್ಲಿ ಘಟ್ಟದ ಮೇಲೆ ಹೌದು ಘಟ್ಟದವರು ಜಾಸ್ತಿ ಘಟ್ಟದ ಯಾವುದೇ ಸಿರ್ಸಿ ಸಾಗರ ಭಾಗ ಮಾಡ್ಲಿಕ್ಕೆ ಬೇಕಂತ ಹೇಳ್ತಾರೆ ಅದಕ್ಕೋಸ್ಕರ ಇದೇ ತರ ಮತ್ತೆ ಇದರಲ್ಲಿ ಕೂಡ ಆಗ್ತದೆ ಇದರಲ್ಲಿ ಕೂಡ ಭಾಗ ಆಗ್ತದೆ ಮತ್ತೆ ರೌಂಡ್ ಕೂಡ ಬರ್ತದೆ ಇದು ಕ್ಲಿಯರ್ ಕಟ್ಟಿಂಗ್ ಇರುತ್ತೆ ಕಟ್ಟಿಂಗ್ ಕ್ಲಿಯರ್ ಇರುತ್ತೆ ಹೀಗೆ ನೋಡಿ ಸ್ನೇಹಿತರೆ ಮಿಡ್ಲಿಗೆ ಬೀಳ್ತದಲ್ಲ ಮಿಡ್ಲಿಗೆ ಓಪನ್ ಆಗುತ್ತೆ ಈ ತರ ಗೇರು ಬೀಜವನ್ನು ಓಪನ್ ಮಾಡ್ಲಿಕ್ಕೆ ಬಂದಿದೆ ಇಂಥದ್ದು ಕೆಲವರು ಮಾಡಿದ್ದಾರೆ ನಾನು ಮಾಡ್ಲಿಲ್ಲ ಹಾಗೆ ಅಲ್ಲ ಹೌದು ಸರ್ ಬೇರೆ ಯಾವ್ದೆಲ್ಲ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಇನ್ನೂ ಇದೆ ಇನ್ನು ಇದರಲ್ಲಿ ಅಂದ್ರೆ ಇಷ್ಟೇ ಇರೋದು ನಮಗೆ ಅಡಿಕೆ ಸುಲಿಲಿಕ್ಕೆ ಹಾಗೆ ಈಗ ಎಲ್ರು ನಮ್ಮ ಹಳ್ಳಿ ಕಡೆ ಎಲ್ಲ ಎಜುಕೇಶನ್ ಹೆಚ್ಚು ಮಾಡಿದವರು ಕೂಡ ಬೆಂಗಳೂರು ಸೇರ್ಕೊಳ್ತಾರೆ ಹೌದು ಎಜುಕೇಶನ್ ಕಮ್ಮಿ ಇದ್ದವರು ಕೂಡ ಬೆಂಗಳೂರೇ ಸೇರ್ಕೊಳ್ತಾರೆ ಬೇರೆ ಯಾವ್ದಾದ್ರು ಕೆಲಸಗಳಿಗೆ ಇನ್ನೊಂದ್ ಕಡೆಗೆಲ್ಲ ಹೋಗ್ತಾರೆ ಅದ್ರಲ್ಲಿ ನೀವು ಯಾಕೆ ಹೊರಗಡೆ ಹೋಗದೆ ನೀವು ಮನೆಯಲ್ಲಿ ನಿಂತು ಕೃಷಿ ಮಾಡಬಹುದು ಕೃಷಿ ಜೊತೆ ಇಂತ ಕೆಲಸ ಮಾಡಬಹುದು ಅಂತ ಅನಿಸ್ತು ನಿಮ್ಗೆ? ನಮಗೆ ಫಸ್ಟ್ ಗೆ ನಮ್ಮ ಫ್ಯಾಮಿಲಿ ಎಲ್ಲ ಕೃಷಿ ಅವರು ಈಗ ಇದ್ದದ್ದು ಅದಕ್ಕೋಸ್ಕರ ನಾವು ಕೃಷಿ ಎಲ್ಲ ಸ್ವಲ್ಪ ತೊಡ್ಕೊಂಡಿದೆ ಮತ್ತೆ ಫಸ್ಟ್ ಗೆ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದದ್ದು ಫಸ್ಟ್ ಗೆ ಆದ್ಮೇಲೆ ಕೃಷಿ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಯಾವ್ದೇ ಕಾಲಕ್ಕೂ ಕೈ ಬಿಡ್ಲಿಲ್ಲ ಅದಕ್ಕೋಸ್ಕರ ಕೃಷಿಯನ್ನೇ ಮಾಡ್ತಿದ್ದೇವೆ ಈಗ ನಾನು ಇಲ್ಲಿ ಬಂದಾಗ ಇದು ಒಂದು ಮಾತ್ರ ಅಲ್ಲ ಈಗ ಮರಕ್ಕೆ ಹತ್ತುದು ತೆಂಗಿನ ಮರಕ್ಕೆ ಹತ್ತುದು ಕರೆಂಟ್ ಕಂಬಕ್ಕೆ ಹತ್ತುದು ಇಂತ ತುಂಬಾ ಟೆಕ್ನಿಕ್ ಗಳಲ್ಲಿ ನಿಮ್ಮದು ಇತ್ತು ಇಲ್ಲಿ ಇದನ್ನು ಗುರುತಿಸಿ ಯಾರಾದ್ರೂ ನಿಮ್ಮನ್ನು ಸನ್ಮಾನಿಸಿದಾರ? ಮಾಡಿದ್ದಾರೆ ತುಂಬಾ ಯೂಟ್ಯೂಬ್ ಚಾನಲ್ ಅವ್ರು ಮಾಡಿದ್ದಾರೆ ಮತ್ತೆ ನಮ್ಮ ಊರಿನಲ್ಲಿ ಕೂಡ ಮಾಡಿದ್ದಾರೆ ಮತ್ತೆ ಕೃಷಿ ಮೇಳಕ್ಕೆಲ್ಲ ತುಂಬಾ ಸನ್ಮಾನ ಮಾಡ್ತಾ ಇದ್ದಾರೆ ಹೋಗ್ತಾ ಇರ್ತೇವೆ ಜಾಸ್ತಿ ಈಗ ಕಡಿಮೆ ಹೋಗುದು ಈಗ ಇಲ್ಲಿ ಬಿಸಿ ಇರ್ತೇವೆ ಮಾಡ್ಲಿಕ್ಕೆ ಪ್ರೊಡಕ್ಷನ್ ಕೂಡ ನಾವು ಕೆಲಸದವರು ಜಾಸ್ತಿ ಇಟ್ಕೊಳ್ಳುದಿಲ್ಲ ನಾವೇ ಮಾಡುದು ಆದಷ್ಟು ಕೆಲಸಗಳನ್ನು ಯಾಕಂದ್ರೆ ಅದು ಕೆಲಸ ಪರ್ಫೆಕ್ಷನ್ ಆಗಿರ್ತದೆ ನಾವು ಕೆಲಸದವ್ರನ್ನ ಇಟ್ಕೊಂಡಷ್ಟು ನಮಗೆ ಕಂಪ್ಲೇಂಟ್ ಜಾಸ್ತಿ ಬರುತ್ತೆ ಅದು ಇದು ಅಂತ ಹೇಳಿ ಈಗ ಎಲ್ಲ ಯಾವ್ದು ಲಾಸ್ಟಿಗೆ ನಾವು ಕೊಡುದು ರೈತರಿಗೆ ಕೂಡ ಅದನ್ನ ನಾವು ಟ್ರಯಲ್ ನೋಡಿ ಕೊಡುವುದು ಡೈರೆಕ್ಟ್ ಆಗಿ ಕೊಡುದಿಲ್ಲ ಹಾಗೆ ಅಲ್ಲ ಅದಕ್ಕೋಸ್ಕರ ನಾವೇ ಕೆಲಸ ಮಾಡುದು ಕೃಷಿ ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದೇವೆ ಈಗೆಲ್ಲ ಈಗ ಇಲ್ಲೇ ನಾವು ಡೈರೆಕ್ಟ್ ಈಗ ಕಸ್ಟಮರ್ ಇದ್ರೆ ಇಲ್ಲಿ ಬಂದು ನಮ್ಮ ಊರಿನವರು ಪರವರು ಬಂದ್ರು ಕೂಡ ನಾವು ಲೊಕೇಶನ್ ಕಳ್ಸಿಕೊಡ್ತೇವೆ ಇಲ್ಲಿ ಬಂದು ಟ್ರಯಲ್ ನೋಡಿ ತಗೊಂಡು ಹೋಗಿ ಅಂತ ಹೇಳುದು ಮತ್ತೆ ಯಾರನ್ನು ತಗೊಂಡು ಹೋಗಿ ಅಂತ ಯಾರನ್ನು ಕೂಡ ಫೋರ್ಸ್ ಮಾಡುದಿಲ್ಲ ನಿಮ್ಗೆ ಲೈಕ್ ಆದ್ರೆ ತಗೊಂಡು ಹೋಗಿ ಅಂತ ಹೇಳುದು ಅಷ್ಟೇ. ಈಗ ನಾವು ನಂಬರ್ ಹಾಕಿದ್ರೆ ನಿಮ್ಗೆ ಅದಕ್ಕೆ ಫೋನ್ ಮಾಡಿದ್ರೆ ಸಾಕಾ? ಫೋನ್ ಮಾಡಿದ್ರೆ ನಾವು ಡೈರೆಕ್ಟ್ ಅವ್ರ ಅಡ್ರೆಸ್ ಕೊಟ್ರೆ ನಾವು ಡೈರೆಕ್ಟ್ ಆಗಿ ಕಳ್ಸಿಕೊಡ್ತೇವೆ ಅವರಿಗೆ ದುಡ್ಡು ಹಾಕಿ ಒಂದ್ಸರಿ ಗೊತ್ತಾದ್ರೆ ಮತ್ತೆ ನಿಮ್ಗೆ ಹೇಗೆ ಬೇಕಾದ್ರೆ ಹಾಗೆ ಸುಲ್ಕೊಂಡು ಹೋಗ್ಬೋದು ಇದರಲ್ಲಿ ಒಂದ್ಸರಿ ಗೊತ್ತಾದ್ರೆ ಅಭ್ಯಾಸ ಆಗುತ್ತೆ ಎಲ್ಲಿ ಬೇಕಾದ್ರೆ ಟಿವಿ ನೋಡ್ಕೊಂಡು ಸುಲಿಬಹುದು ಯಾಕಂದ್ರೆ ಇದು ಕೈಗೆ ಒಂದು ಕೂಡ ಡ್ಯಾಮೇಜ್ ಆಗೋದಿಲ್ಲ ಕೈಗೆ ಡ್ಯಾಮೇಜ್ ಬರುದಿಲ್ಲ ಈಗ ಇದು ಕೈಯನ್ನು ಈಗ ಬೆರಳು ಉಂಟಲ್ಲ ಅದನ್ನ ಈಗ ದೂಡಿಕೊಂಡು ಹೋಗ್ತದೆ ಈ ಸಿಪ್ಪೆ ಉಂಟಲ್ಲ ಓಪನ್ ಆಗುವಾಗ ಈಗ ನೋಡಿ ಆಗ ಕೈಗೆ ಏನು ಡ್ಯಾಮೇಜ್ ಆಗುದಿಲ್ಲ ಇದು ಆರಾಮ್ಸೆ ಈಗ ಬರ್ತದೆ ನೋಡಿ ಇದರಲ್ಲಿ ಮಲ್ಟಿ ಈಗ ಯೂಸ್ ಆಗಿದೆ ಹಾಗೆ ಹಸಿ ಅಡಿಕೆ ಆಗ್ತದೆ ಒಣ ಅಡಿಕೆ ಆಗ್ತದೆ. ಸ್ನೇಹಿತರೆ ಎಲ್ಲ ಕಡೆ ವರ್ಲ್ಡ್ ಕಪ್ ಮ್ಯಾಚ್ ಇದ್ದು ಜ್ವರ ಹಿಡಿಲಿಕ್ಕೆ ಶುರುವಾಗಿದೆ ಅದಾದ್ಮೇಲೆ IPL ಬರ್ತಾ ಇದೆ ತುಂಬಾ ಜನರು 3 ಗಂಟೆ 4 ಗಂಟೆ ಟಿವಿ ಎದುರುಗಡೆ ಸಂಜೆ ಹಾಕಿ ಕೂತ್ಕೊಳ್ತಾರೆ ನಿಮ್ಗೆಲ್ರಿಗೂ ಕೂಡ ಒಂದು ಅವಕಾಶ ಇದೆ ನೋಡಿ 3-4 ಗಂಟೆಯಲ್ಲಿ ಸುಮಾರು ಒಂದು 20-25 kg ಅಡಿಕೆಯನ್ನು ಸುಲಿಬಹುದಲ್ಲ ಕ್ರಿಕೆಟ್ ನೋಡ್ತಾನೆ ಅಡಿಕೆ ಸುಲಿಬಹುದು ಆ ರೀತಿ ಒಂದು ಅವಕಾಶ ಸಿಗದ ನಿಮ್ಗೆ ಅದಕ್ಕೋಸ್ಕರ ಯಾರ್ಯಾರಿಗೆ ಬೇಕು ಇನ್ಯಾರ್ಯಾರಿಗೂ ಕಾಯ್ತಾ ಇದೀರಿ ನೀವು ಯಾರೋ ಬಂದು ಸುಲಿದು ಕೊಡ್ತಾರೆ ಅಂತ ಹೇಳಿ ಮನೆ ಹತ್ರ ತಗೊಂಡೋಗಿ ಇಟ್ಟಿರಿ ನಿಮ್ ಮನೆಯವ್ರಿಗೆ ಹೇಳಿ ನೀವು ಸುಲಿಲಿಕ್ಕೆ ಪ್ರಾರಂಭ ಮಾಡಿ ಖಂಡಿತವಾಗಿ ಒಂದು 4-5 ಕ್ವಿಂಟಲ್ ಅಡಿಕೆ ಇದ್ರೆ ನೀವೇ ಅದನ್ನು ಸುಲಿದು ನಿಮ್ಗೆ ಬೇಕಾದಕ್ಕೆ ಉಪಯೋಗ ಮಾಡ್ಕೋಬಹುದು ವರ್ಷದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸುಲಿಬಹುದು ಬೇರೆ ಯಾವುದೋ ಅಡಿಕೆ ಸುಲಿಯುವ ಯಂತ್ರಗಳಿಗೆ ಅದರ ರೇಟ್ಗಳು ನಿಮ್ಗೆ ಗೊತ್ತಿರ್ಬೋದು ತುಂಬಾ ಬಾರಿ ಅದು ಲಾಭ ಹಾಗೆ ಹೇಗೆ ಇಂಥದ್ದೆಲ್ಲ ಬೇರೆ ಬೇರೆ ಅದರದ್ದೆಲ್ಲ ಗ್ಯಾರಂಟಿಗಳು ನಮ್ಗೆ ಇರುವುದಿಲ್ಲ ಅಂಥದ್ರಲ್ಲಿ ಇದು ಕೇವಲ 2,000 ರೂಪಾಯಿ ಇರುವಂತ ಒಂದು ಪ್ರಯೋಗ ಮಾಡಿ ಇದರಲ್ಲಿ ಯಶಸ್ವಿಯಾಗಿ ಅದೇ ರೀತಿ ಸರ್ ಈ ರೀತಿ ಒಂದು ಇನೋವೇಷನ್ ಮಾಡುವಂಥದ್ದು ತುಂಬಾ ದೊಡ್ಡ ಕೆಲಸ ಮತ್ತು ರಿಸ್ಕಿನ ಕೆಲಸ ಇದನ್ನು ಪ್ರಾರಂಭ ಮಾಡ್ಬೇಕಾದ್ರೆ ಇಷ್ಟು ಕ್ಲಿಕ್ ಆಗೋದು ನಿಮ್ಗೆ ಗೊತ್ತಿರಲ್ಲ ಈಗ ಅದರಲ್ಲಿ ನಮ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ ಮಾರ್ಗದರ್ಶನ ಮಾಡಿದ್ವಿ ನಿಮ್ಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು ಇಂಥ ಕೆಲಸ ಮಾಡಿದ್ದಕ್ಕೆ ಧನ್ಯವಾದಗಳು ತುಂಬಾ ಧನ್ಯವಾದಗಳು.